R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಧಾರ್ಮಿಕ ಕ್ಷೇತ್ರದಲ್ಲಿ ವಿವಿಧ ವಿಚಾರಗಳನ್ನು ಸುದ್ದಿಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವವಾಗಿದೆ ಎಂದು R5 ನ್ಯೂಸ್ ಜಿಲ್ಲಾ ವರದಿಗಾರ ಬಸವರಾಜ ಮುಂಡರಗಿ ಹೇಳಿದರು. ಅವರು ದಮ್ಮೂರು ಗ್ರಾಮದ ಶ್ರೀ ಭೀಮಾಂಬಿಕಾ ದೇವಿ ಮಠದಲ್ಲಿ ಚತುರ್ದಶಿ ಅಂಗವಾಗಿ ಜರುಗಿದ 368ನೇ ಶಿವಾನುಭವ ಗೋಷ್ಠಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಮಾಧ್ಯಮಗಳ ಕ್ಷೇತ್ರದ ಕುರಿತು ಭಾಗವಹಿಸಿ ಮಾತನಾಡಿದರು. ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಮಾತನಾಡಿ, ಶಿವಾನುಭವ ಗೋಷ್ಠಿಗಳ ಕಾರ್ಯಕ್ರಮಗಳಿಂದ ಸಾರ್ವಜನಿಕರಲ್ಲಿ ಏಕತಾ ಮನೋಭಾವನೆ ಮೂಡಲಿ, ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವುದರ ಮುಖಾಂತರ ಸೌಹಾರ್ದತೆ ಬೆಳೆಸಬಹುದು ಎಂದು ಹೇಳಿದರು. ಭೀಮಣ್ಣ ಹೊವಳಿ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಮಾಧ್ಯಮಗಳ ಪಾತ್ರ ವಿಷಯವಾಗಿ ಮಹತ್ವವಾಗಿದೆ. ದೇಶದಲ್ಲಿ ಮೊದಲು ಮಾಧ್ಯಮಗಳು ಇಲ್ಲದ ಸಂದರ್ಭಗಳಲ್ಲಿ ಟೆಲಿಗ್ರಾಂ ಮೂಲಕ ಸುದ್ದಿ ಸಾರ್ವಜನಿಕರಿಗೆ ಗೊತ್ತಾಗುತ್ತಿತ್ತು. ನಂತರ ಪತ್ರಿಕೆ ಬಂದು ದೇಶದ ಮೂಲೆ ಮೂಲೆಗಳ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪತ್ರಿಕಾ ಮಾಧ್ಯಮ ಉದ್ಯಮ ಕಾರ್ಯನಿರ್ವಹಿಸುತ್ತೆ ಎಂದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕು ಉಪಾಧ್ಯಕ್ಷ ಹುಸೇನ್ ಸಾಬಾ ಮೋತೆಖಾನ ಮಾತನಾಡಿದರು. ಶ್ರೀ ಭೀಮಾಂಬಿಕಾ ದೇವಿ ಶಿವಾನುಭವ ಸೇವಾ ಸಮಿತಿ ಅಧ್ಯಕ್ಷ ಶರಣಬಸಪ್ಪ ದಾನಕೈಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಧರ್ಮರ ಮಠದ ಹನುಮಂತಪ್ಪಜ್ಜ ಹಾಗೂ ಶರಣಯ್ಯ ಹಿರೇಮಠ ಸಾನ್ನಿಧ್ಯ ವಹಿಸಿದ್ದರು. ಈ ವೇಳೆ ನೀಲಕಂಠಪ್ಪ ರೋಡ್ಡರ, ಕಳಕಪ್ಪ ಹಡಪದ, ಯಮನೂರಪ್ಪ ಹಳ್ಳಿಕೇರಿ ಸಂಗೀತ ಸೇವೆ ನೀಡಿದರು. SY ಬಸಾವುರ, ಸಿದ್ದಮ್ಮ ಹಳ್ಳಿಕೇರಿ, ಹೋಳಿಯಮ್ಮ ಹಳ್ಳಿಕೇರಿ, ದೇವಪ್ಪ ಹಲಗೇರಿ ಇವರು ಭಕ್ತಿ ಸೇವೆಗೈದರು. ಈರಪ್ಪ ರಾವಣಕಿ, ದುರ್ಗೇಶ ಹರಿಜನ, ಪ್ರಕಾಶ ರಾವಣಕಿ, ಗಣೇಶ ನಿಡಗುಂದಿ, ಭೀಮಣ್ಣ ಚಿಕ್ಕಗೌಡ್ರ, ಬಸವರಾಜ ಮರಗಪ್ಪನವರ, ಸೈಯದ ಸಾಬಾ ಮಸೂತಿ ಹಾಗೂ ಶ್ರೀ ಬೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ, ದುರ್ಗಾದೇವಿ ನವಜೀವನ ಸಮಿತಿಯ ಕಲ್ಲಿನಾಥೇಶ್ವರ ಟ್ರಸ್ಟ್ ಕಮಿಟಿ, ಸ್ನೇಹಜೀವಿ ಯುವಕ ಸಂಘ, ಪಂಚಾಯತ್ ಹಾಗೂ ವಿವಿಧ ಸಮಿತಿಯ ಪದಾಧಿಕಾರಿಗಳು ಸೇರಿ ವಿವಿಧ ಸಾಧಕರಿಗೆ ಸನ್ಮಾನಿಸಲಾಯಿತು. ನಂತರ ಅನ್ನಪ್ರಸಾದ ಜರುಗಿತು. ಬಸವರಾಜ ಮಂಡಲಮರಿ, R5 ನ್ಯೂಸ್, ಕೊಪ್ಪಳ. ಅತಿ ಹೆಚ್ಚು ಬೆಳೆದು ಒಂದು ಕಾರ್ಯಕ್ರಮ ಇಲ್ಲಿ ಬೆಳೀತಂದ್ರೆ ದೇವಿಯಲ್ಲಿ ಒಂದು ನಿಮಿಷದಲ್ಲಿ ನಾವು ಕುತ್ಕೊಂಡು ನೋಡ್ಬೋದು. ಇಲ್ಲಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಇಲ್ಲಿ ಕುತ್ಕೊಂಡು ನೋಡ್ಬೋದು. ಮಾಧ್ಯಮಗಳು ಎಷ್ಟು ಪಾತ್ರ ಇರೋದಂದ್ರೆ ಇವತ್ತು ಯಾವುದೇ ಕಾರ್ಯಕ್ರಮ ಆಗಲಿ, ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ಶಿವಾನುಭವ ಗೋಷ್ಠಿ ಕಾರ್ಯಕ್ರಮಗಳಾಗಲಿ, ಯಾವುದೇ ಸಾಹಿತ್ಯ ಒಂದು ವಿಚಾರಗಳಾಗಿರಲಿ, ಒಂದು ದೇವರ ವಿಚಾರಗಳಾಗಿರಲಿ, ಒಂದು ಸತ್ಯದ ಘಟನೆಗಳನ್ನ ಇವತ್ತು ಮಾಧ್ಯಮಗಳು ಏನಾಗ್ತಾವೆ ಅಂದ್ರೆ ಸಾರ್ವಜನಿಕರನ್ನು ಮುಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇವತ್ತು ಏನಂದ್ರೆ ಇವತ್ತು ಅಂತಹ ಕಾರ್ಯಕ್ರಮವನ್ನ ಇವತ್ತು ಸಮಾಜಕ್ಕೆ ಒಳ್ಳೆಯ ವಿಚಾರಗಳನ್ನ ತಿಳಿಸುವಂತ ಭೀಮಾಂಬಿಕೆ ಅವರು ಗದಗ ಜಿಲ್ಲೆಯ ಒಂದು ರೋಣ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಸೋಮಪ್ಪ ಮತ್ತು ಅಮ್ಮವರ ಮಗಳ ಮೂರನೇ ಮಗಳಾಗಿ ಇವತ್ತು ಜನಿಸಿ ಚಿಕ್ಕ ವಯಸ್ಸಿನಲ್ಲಿರುವಂತ ಭೀಮಾಂಬಿಕೆ ಭೀಮವ್ವ ಅಂತ ಹೇಳಿ ಮೊದಲ ಹೆಸರನ್ನ ಕರೆದರು. ಆಧ್ಯಾತ್ಮಿಕ ವಿಚಾರಗಳ ಮೂಲಕ ಸಮಾಜದಲ್ಲಿರುವಂತಹ ಸಾಮರಸ್ಯವನ್ನ ಮೂಡಿಸಿದ್ರು. ಸರ್ವ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಯಾಕಂದ್ರೆ 200 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳಿಗೆ ಕೂಡ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ. ಅಂತ ಕಾಲದಲ್ಲಿ ಕೂಡ ನಾವು ಭೀಮಾಂಬಿಕೆ ದೇವಿ ಏನ್ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ವಿಚಾರಗಳನ್ನ ತಿಳಿಸೋಣ, ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸೋಣ, ಸಾಮರಸ್ಯ